ಇವಾಗ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇದನ್ನು ವಾರದಲ್ಲಿ 2 ಸರಿ ಬಳಸ್ತಾ ಬನ್ನಿ. ನಿಮಗೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. 10 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಜಾಸ್ತಿಯಾಗಿ ಇವಾಗ ಮಕ್ಕಳಿಗೆ ಬಿಳಿ ಕೂದಲು ಏನೇ ಮಾಡಿದ್ರೂ ಕಡಿಮೆ ಆಗಲ್ಲ ಅಂದಾಗ ಈ ಥರ ಮಾಡ್ತಾ ಬನ್ನಿ. ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೋಬೇಕು. ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಯಾವ ಕಾಫಿ ಪುಡಿ ಆದರೂ ಬಳಸ್ಬೋದು. ನೆಸ್ಕಾಫಿ ಆದರೂ ಬಳಸ್ಬೋದು, ಬ್ರೂ ಆದ್ರೂ ಬಳಸ್ಬೋದು ಅಥವಾ ಸನ್‌ರೈಸ್ ಆದರೂ ಬಳಸ್ಬೋದು. ಸ್ವಲ್ಪ ಬಿಸಿ ಆದಮೇಲೆ ಕಾಫಿ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ಒಂದೇ 1 ನಿಮಿಷ ಅದನ್ನು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಟ್ಟಿಯಾಗುತ್ತೆ. 1 ಟೇಬಲ್ ಸ್ಪೂನು ಸಾಸಿವೆ ಬಳಸೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ. ಫಸ್ಟಿಂದ ಇದನ್ನು ಬಳಸ್ತಾ ಬನ್ನಿ. ನಿಮಗೆ ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಕೂದಲು ಕಪ್ಪಾಗ್ತಾ ಬರುತ್ತೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಸಾಸಿವೆನ ಹಾಕ್ಕೊಂಡು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಂಡು ಹುರಿದ್ಬಿಟ್ಟು ಪುಡಿ ಮಾಡಿ ಕೂಡ ಇಟ್ಕೋಬೋದು. ನೋಡಿ ಇವಾಗ ಕಾಫಿ ಪುಡಿ ಮತ್ತು ಸಾಸಿವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೇಯ್ನಾಗಿ ಇದಕ್ಕೆ ಲವಂಗ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಒಂದು 10ರಿಂದ 15 ಲವಂಗನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಇದು ಮೆಂತ್ಯ 1 ಟೇಬಲ್ ಸ್ಪೂನ್ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಿದಾಗ ಯಾವ ಥರ ಆಗುತ್ತೋ ಆ ಥರ ಆಗುತ್ತೆ ಮೆಂತ್ಯನ ಬಳಸೋದ್ರಿಂದ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಪ್ಪಾಗಿ ಹುರ್ಕೋಬೇಕು. ನಿಧಾನಕ್ಕೆ ಹುರ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಮೀಡಿಯಮ್ ಆಗಿ ಹುರಿತಾ ಬಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಲವಂಗ ಕೂಡ ಕಲರ್ ಚೇಂಜ್ ಆಗಬೇಕು. ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ. ಮತ್ತೆ ಇನ್ನೂ ಸ್ವಲ್ಪ ಕಪ್ಪಗೆ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾಗ ನಿಮಗೆ ಒಳ್ಳೆಯ ಒಂದು ಕಲರ್ ಕೊಡುತ್ತೆ. ನೀಟಾಗಿ ಹುರ್ಕೋಬೇಕು. ಕಪ್ಪಾಗೋ ತನಕ ಹುರ್ಕೋಬೇಕು. ಒಂದು 10ರಿಂದ 15 ನಿಮಿಷ ಬೇಕಾಗ್ಬೋದು ನಿಮಗೆ ಹುರ್ಕೊಳ್ಳೋಕ್ಕೆ. ಜಾಸ್ತಿ ಹುರ್ಕೊಳ್ತೀವಿ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀವಿ ಅಂದರೆ ಬೇಗ ಹುರ್ಕೋಬೋದು. ಇವಾಗ ನೋಡಿ ಕಾಣ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಈ ಕಲರ್ ಬರಬೇಕು, ಅಲ್ಲಿ ತನಕ ಹುರಿತಾ ಇರಬೇಕು. ನಿಧಾನಕ್ಕೆ ಹುರ್ಕೊಂಡ್ರೆ ಒಂದೇ ಸರಿ ಸೀದೋಗಲ್ಲ. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸೀದೋಗುತ್ತೆ ಬೇಗ. ಅದರಿಂದ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಹುರ್ಕೊಂಡು ಆಗಿದೆ ಮತ್ತು ತಣ್ಣಗೆ ಆಗಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನನ್ನ ಕೈಯಲ್ಲಿ ತೆಗೆದಾಗ ಅದೆಲ್ಲನೂ ಪುಡಿ ಆಗಬೇಕು. ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಲವಂಗ, ಮೆಂತ್ಯ, ಸಾಸಿವೆ ಎಲ್ಲ. ಇವಾಗ ಒಂದು ಪುಟಾಣಿ ತೊಗೊಂಡಿದ್ದೀನಿ. ಅದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದರೂ ಕೂಡ ನೀವು ಪುಡಿ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ನಿಮಗೆ ತಕ್ಷಣ ಆಗಿಲ್ಲ ಅಂದ್ರೂ ನೀವು ಇದನ್ನು ಬಳಸ್ತಾ ಬನ್ನಿ, ಖಂಡಿತವಾಗ್ಲೂ ಕಪ್ಪಾಗುತ್ತೆ. ಫಸ್ಟಿಂದನೂ ಬಳಸ್ತಾ ಬನ್ನಿ. ಬೇರೆ ಕಲರ್ ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ಬಳಸ್ತಾ ಬಂದರೆ ನಿಮಗೆ ಬೇರೆ ಹೇರ್ ಕಲರ್ ಹಾಕಬೇಕಂತಲೇ ಇಲ್ಲ. ಒಂದು ಸರಿ ನೀವು ಬೇರೆ ಅಂಗಡಿಯಿಂದ ತಂದು ಹಾಕಿದ್ರೆ ಮತ್ತೆ ಅದನ್ನ ಹಾಕ್ತಾನೆ ಇರಬೇಕು ಮತ್ತು ಬಿಳಿ ಕೂದಲು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡ್ತಾ ಬಂದರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆನೇ ಬರೋದಿಲ್ಲ. ಇವಾಗ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರೋದು ಒಂದು ಪ್ಲೇಟಿಗೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿರೋ ಪುಡಿನೇ ತೊಗೋಬೇಕು. ದಪ್ಪ ಪುಡಿ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ನೈಸ್ ಆದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ದಪ್ಪ ಆದರೆ ನಿಮಗೆ ಕಲರ್ ಬರಲ್ಲ ಮತ್ತು ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಹಾಗೇ ಕೂದಲಲ್ಲಿ ಅಂಟ್ಕೊಳ್ಳುತ್ತೆ. ಆದ್ದರಿಂದ ನೈಸಾಗಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಪುಡಿ ಆಗುತ್ತೆ. ಈ ಪುಡಿನೇ ಕೂಡ ನೀವು ಬಿಳಿ ಕೂದಲು ಜಾಸ್ತಿ ಇರೋರು ಎಲ್ಲೋ ಸಡನ್ನಾಗಿ ಹೋಗಬೇಕು ಅಂದಾಗ ಹಾಗೆ ಪುಡಿನ ಕೂಡ ನೀವು ಒಂದು ಕಾಟನ್ ಸಹಾಯದಿಂದ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಬೇರೆ 2 ಬೌಲ್ ತೊಗೊಂಡಿದ್ದೀನಿ. ಸಪ್ರೇಟಾಗಿ ಪುಡಿನ ಬೇರೆ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ತೆಗೆದಿಟ್ಕೋಬೇಕು. ಒಂದು ಕಾಟನ್ ಸಹಾಯದಿಂದ ನೀವು ಬಿಳಿ ಕೂದಲು ಎಲ್ಲಿ ಫ್ರಂಟಲ್ಲಿ ಜಾಸ್ತಿ ಇರುತ್ತೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಈ ಥರ ಪುಡಿನ ಉಜ್ಜಿಕೊಂಡ್ರೆ ಬಿಳಿ ಕೂದಲು ಕಪ್ಪಾಗುತ್ತೆ. ಇದಕ್ಕೆ ಇಲ್ಲ ನೀವು ಸ್ವಲ್ಪ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಕೂಡ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಬಿಳಿ ಕೂದಲು ಜಾಸ್ತಿ ಇದೆ. ನಾನು ಮೆಹಂದಿ ಹಾಕಿದ್ದೆ, ಅದರಿಂದ ಕೆಂಚು ಕಾಣ್ತಾ ಇದೆ. ಇದನ್ನು ತೆಗೆದ್ಬಿಟ್ಟು ನೀವು ತಲೆಗೆ ಹಾಕ್ತಾ ಬನ್ನಿ. ಕೂದಲು ಕಪ್ಪಾಗುತ್ತೆ. ಸಡನ್ನಾಗಿ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ
ಸಡನ್ನಾಗಿ ಕಲರ್ ಹಾಕ್ಕೊಳಕ್ಕಾಗಲ್ಲ. ಆಗುವಾಗ ಈ ಪುಡಿನ ತೆಗೆದು ನೀವು ಬಿಳಿ ಕೂದಲು ಎಲ್ಲಿರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ ಕಪ್ಪಾಗುತ್ತೆ. ಆದರೆ ನಿಮಗೆ ಪರ್ಮನೆಂಟ್ ಆಗಿರಲ್ಲ, ಒಂದು ದಿವಸಕ್ಕೆ ಮಾತ್ರ. ಇವಾಗ ಮತ್ತೊಂದು ಬೌಲಿಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಇದು ಕೊಬ್ಬರಿ ಎಣ್ಣೆನ ನಾನು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಹಾಕಿ ಕಾಯಿಸಿಟ್ಕೊಂಡಿದ್ದೀನಿ. ಆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬರೀ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ಆಲ್ಮಂಡ್ ಆಯಿಲ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಬಿಳಿ ಕೂದಲಿನ ಸಮಸ್ಯೆ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನೀವು ಎಣ್ಣೆ ಜೊತೆಗೆ ಈ ಪುಡಿನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಬಿಳಿ ಕೂದಲು ಬರೋದನ್ನ ತಡೆಗಟ್ಬೋದು. ಇವಾಗ ನೋಡಿ, ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ತೋರಿಸ್ತಾ ಇದ್ದೀನಿ, ಜಾಸ್ತಿ ಇದೆ. ಏನು ಕೆಂಚು ಕಾಣುತ್ತೆ ಅದೆಲ್ಲ ಬಿಳಿ ಕೂದಲೇ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಶಾಂಪು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು.